ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಿಷ್ಟು ದೃಶ್ಯಾವಳಿಗಳು ಕೂಡ ಲಭ್ಯವಾಗ್ತಾ ಇದೆ. ಈಗ ಏನದು ದೃಶ್ಯಾವಳಿಗಳು ಅನ್ನೋದನ್ನ ನೋಡೋಣ. ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆ. ಕೈಕಂಬದಲ್ಲಿ ಬೈಕ್ ಶೋರೂಮ್ಗೆ ಕಿಡಿಗೇಡಿಗಳು ಕಲ್ಲೇಟನ್ನ ಹೊಡಿತಾರೆ. ಶವದ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಮೊದಲೇ ಕಲ್ಲು ತೂರಾಟವನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ ಬೈಕ್ ಶೋರೂಮ್ ಬಂದ್ ಮಾಡಿಲ್ಲ ನೀವು ಅಂತ ಹೇಳಿ ಬಲವಂತದ ಒತ್ತಾಯ ಮಾಡ್ತಾರೆ. ಬಂದ್ ಮಾಡೋಕೆ ಒಪ್ಪದಿದ್ದಾಗ ಕಲ್ಲೆಸೆದು ದಾಂಧಲೆ ಬೇರೆ ಮಾಡ್ತಾರೆ. ಒತ್ತಾಯ ಪೂರ್ವಕವಾಗಿ ಶಟರ್ ಅನ್ನ ಹಾಕಿಸ್ತಾರೆ ಕಿಡಿಗೇಡಿಗಳು. ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಶವದ ಮೆರವಣಿಗೆಯನ್ನ ಮಾಡುವಂತ ಸಂದರ್ಭದಲ್ಲಿ ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ನೀವು. ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿಸ್ತಾರೆ. ಅವ್ರಿಗೆ ಏನಾಗಬೇಕಾಗಿದ್ದೀರಿ? ಯಾವನ್ ಹೊಟ್ಟೆ ತುಂಬ್ತೋ ಬಿಡ್ತೋ ಗೊತ್ತಿಲ್ಲ ಅವರಿಗೆ. ಒಟ್ಟಿನಲ್ಲಿ ಬಾಗ್ಲು ಹಾಕೋಬೇಕು. ಸತ್ರೆ ಎಷ್ಟು ಬಿಟ್ರೆ ಎಷ್ಟು. ಈ ಮಾನಸಿಕತೆ ಇದೆಯಲ್ಲ ಬಹಳ ಕೆಟ್ಟದ್ದಿದೆ. ಎರಡೂ ಸೈಡ್ ಆಗಿರಬಹುದು. ಅವತ್ತು ಕೂಡ ಎಲ್ಲ ಶಟರ್ಗಳನ್ನು ಹಾಕಿ ಬಂದ್ ಮಾಡಿಸಿದಂಥವರ ವಿಚಾರದಲ್ಲೂ ಕೂಡ ಇವತ್ತು ಈ ರೀತಿಯಾಗಿ ಮಾಡಿಸ್ತಾ ಇರುವಂಥವ್ರು ವಿಚಾರದಲ್ಲೂ ಕಂಡುಕೊಂಡವ್ರ ಆಸ್ತಿಯ ನಾಶ ಮಾಡುವಂಥದ್ದು ಏನು? ಅವ್ರಿಗೆ ಇಷ್ಟ ಇಲ್ಲ, ನಾವು ಓಪನ್ ಮಾಡ್ಕೊಳ್ತೀವಿ ಅಂದ್ರೆ ಬಿಡಿ. ನೀವ್ಯಾಕೆ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸೋದು? ಇದು ದ್ವೇಷಕ್ಕೆ ಕಾರಣವಾಗುತ್ತೆ. ಈ ಮಾನಸಿಕತೆಯನ್ನು ಬಿಡಬೇಕು. ಮೊದಲು ಅದನ್ನ ಅಲ್ಲಲ್ಲಿರುವಂಥ ಮುಖಂಡರು ತಿಳಿಸಿ ಹೇಳಬೇಕು. ಅವಾಗ ಬುದ್ಧಿ ಕಲಿತಾರೆ. ಇಲ್ಲಾಂದ್ರೆ ಈ ಥರ ಮಾಡಕ್ಕೆ ಶುರು ಮಾಡಿಬಿಟ್ರೆ ಕಂಡುಕೊಂಡವರೆಲ್ಲ ಹಿಂಗೆ ಮಾಡಕ್ಕೆ ಶುರು ಮಾಡ್ತಾರೆ. ಸಣ್ಣ ಮಕ್ಕಳು ಅದನ್ನೇ ಕಲಿತಾರೆ. ನಾಳೆ ಅವು ದೊಡ್ಡವಾದ್ಮೇಲೆ ಅದನ್ನೇ ಮಾಡ್ತಾರೆ. ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಬರ್ಬರ ಹತ್ಯೆ ಪ್ರಕರಣ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ರಿವೆಂಜ್ ವಾರ್ ಶುರು ಆಗ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೀನಿ ನಿಮಗೆ. ಟಾರ್ಗೆಟ್ ಬಾಯ್ ಅನ್ನುವಂಥ ಪೇಜ್ ಮೂಲಕ ಮತ್ತೆ ಟಾರ್ಗೆಟ್ ಅನ್ನ ಇಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ರಿವೆಂಜ್ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಕೆಲವರ ಫೋಟೋಗಳನ್ನ ಹಾಕ್ತಾ ಇದ್ದಾರೆ. ಅಲ್ಲಿ ಬಜರಂಗ್ ದಳದ ಮುಖಂಡ ಭರತ್ ಕುಮ್ದೇಲ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ. ಬಿಡೋದಿಲ್ಲ ಅನ್ನುವಂಥದ್ದನ್ನು ಅಲ್ಲಿ ನೋಡಿ. ಅಲ್ಲಿ ಸೊ ಟಾರ್ಗೆಟ್ ಅನ್ನುವಂಥ ನಿಟ್ಟಿನಲ್ಲಿ ಈಗ ಈ ಮಾನಸಿಕತೆ ಇದೆಯಲ್ಲ, ಈ ಕಡೆಗೆ ಹಿಂದೂಗಳನ್ನು ಹೊಡೆದಾಗ ಆ ಕಡೆಗೆ ಮುಸ್ಲಿಮರು ಆ ಥರ ಖುಷಿ ಪಡೋದು, ಆ ಕಡೆಗೆ ಮುಸ್ಲಿಮರನ್ನು ಹೊಡೆದಾಗ ಈ ಕಡೆಗೆ ಹಿಂದೂಗಳು ಖುಷಿ ಪಡುವಂಥದ್ದು, ಈ ಮಾನಸಿಕತೆ ಹೋಗಬೇಕು. ಇದೆಲ್ಲ ಮಾನಸಿಕತೆ ಹೋಗೋದು ಯಾವಾಗ ಅಂತಂದರೆ ಈ ರೀತಿ ದ್ವೇಷ ಕಾರೋದು ಬಿಡಬೇಕು. ಇಲ್ಲೇ ಆಗೋದು ಅತಿಯಾಗಿ ಆಡುತ್ತಾರೆ ಕೆಲವೊಂದು ಟೈಮಲ್ಲಂತೂ. ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ಸಮರ ಜೋರಾಗಿದೆ. ಇನ್ನೇನು ಮಾಡೋಕ್ಕಾಗತ್ತೆ ಇವ್ರ ಹತ್ರ? ಬೆಂಕಿ ಹಚ್ಚಿ ಮಜಾ ತಗೊಳ್ಳುವಂಥ ಕೆಲಸ. ಬಿಜೆಪಿ RSS ಹೆಣದ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಗೆ ಬಿಜೆಪಿ ಕೆಂಡವಾಗಿದೆ. ಎಲ್ಲ ಪಕ್ಷಗಳು ಮಾಡೋದು ಅದನ್ನೇ ರೀ. ಸರ್ಕಾರ ಮತೀಯವಾದಕ್ಕೆ ಪುಷ್ಟಿ ಕೊಡ್ತಾ ಇದೆ ಅಂತ ಇವರು ಲವ್ ಜಿಹಾದ್ ನಡೀತಾ ಇದೆ, ಪಾಕಿಸ್ತಾನ ಜಿಂದಾಬಾದ್ ಅಂತೆಲ್ಲ ಕೂಗ್ತಾ ಇದ್ದಾರೆ. ಸರ್ಕಾರ ಕೈ ಚೆಲ್ಲಿ ಕುಳಿತಿದೆ ಅಂತ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದಲ್ಲಿ ನಿಸ್ಸೀಮರು ಅವರು ಅಂತೆಲ್ಲ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ನೋಡಿ, ನಾನು ಅದೇ ಹೇಳಿದ್ನಲ್ಲ, ಇನ್ನೂ ಪೂರ್ತಿ ತನಿಖೆ ಎಲ್ಲ ಹೊರಗೆ ಬರಲಿ, ತನಿಖೆಯಾಗಿ ಎಲ್ಲ ವಿಷಯಗಳು ಹೊರಗೆ ಬರಲಿ. ಯಾಕಂದರೆ ನಾವು ಭಾರತೀಯ ಜನತಾ ಪಾರ್ಟಿ ಥರ ಪ್ರಚೋದನಕಾರಿಯಾಗಿ ಮಾತಾಡ್ತಕ್ಕಂಥ ಜನ ಅಲ್ಲ. ಅವರಿಗೆ ಲಂಗು ಲಗಾಮ್ ಇಲ್ಲ ಅವ್ರ ಬಾಯಿ ಮೇಲೆ. ನೀವು ನೋಡಿದ್ದೀರ ಯಾವ ರೀತಿ ಮಾತಾಡ್ತಾರೆ ಅಂತ. ಅವರ ಸಂಘ ಪರಿವಾರ ಮತ್ತು ಅವರ BJP ಪಕ್ಷ ಮುಖಂಡರುಗಳು ಅವರಿಗೆ ಅವಕಾಶ ಸಿಕ್ಕಿದ್ರೆ, ಒಂದು ಹತ್ಯೆ ಅಥವಾ ಒಂದು ಶವ ಸಿಕ್ಕಿದ್ರೆ ಅದ್ರ ಮೇಲೆ ರಾಜಕಾರಣ ಮಾಡೋಕ್ಕೆ ಹೋಗ್ತಾರೆ ಅವರು. ಅವರ ಬಂಡವಾಳನೇ ಅದಾಗೋಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೆಟ್ಟ ವ್ಯವಸ್ಥೆ ನಿರ್ಮಾಣ ಆಗೋದಕ್ಕೆ ಅವರು ಕೂಡ ಒಂದು ಕಾರಣಕರ್ತರು. ಭಾರತೀಯ ಜನತಾ ಪಕ್ಷ ಮತ್ತು ಅವರ ಪರಿವಾರದ ಎಲ್ಲ ಸಂಘಟನೆಗಳು. ಕಾನೂನನ್ನು ಸರಿಯಾಗಿ ಪಾಲನೆ ಮಾಡುವಂಥ ವ್ಯವಸ್ಥೆ ಈ ಸರ್ಕಾರದಲ್ಲಿ ಮರೀಚಿಕೆ ಆಗಿದೆ. ಲವ್ ಜಿಹಾದ್ಗಳಾಗ್ತಾ ಇದೆ. ಕರಾವಳಿ ಭಾಗದಲ್ಲಂತೂ ಭಯೋತ್ಪಾದನಾ ಚಟುವಟಿಕೆನೂ ಜಾಸ್ತಿ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಜಾಸ್ತಿ ಆಗ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ರೀತಿ ಕೊಲೆಗೆ ಕೊಲೆ ಅನ್ನೋ ಒಂದು ಮನಸ್ಥಿತಿ ಬಂದಿರೋವಂಥದ್ದು ಒಳ್ಳೆಯದಲ್ಲ. ರಾಜ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರ ಕಾನೂನನ್ನು ಜಾರಿಗೆ ಮಾಡುವಂಥ ದೃಷ್ಟಿಯಿಂದ ಯಾರನ್ನೋ ಓಲೈಕೆ ಮಾಡೋ ದೃಷ್ಟಿ, ಜನರ ಮನಸ್ಸಲ್ಲಿ ಏನಾಗ್ಬಿಟ್ಟಿದೆ, ಇದು ಓಲೈಕೆ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತೇಳಿ ಜನರ ಮನಸ್ಸಲ್ಲಿ ಆಳವಾಗಿ ಹೋಗ್ಬಿಟ್ಟಿದೆ. ಇದರಿಂದ ಈ ಗಲಭೆಗಳು ನಡೀತಾ ಇದೆ. ನಾವು ಜನಪರವಾಗಿದ್ದೀರಿ, ನಿಷ್ಪಕ್ಷಪಾತವಾಗಿದ್ದೀರಿ ಅಂತ ಹೇಳಿದ್ರೆ ಈ ಥರದ ಕೊಲೆಗಳಿಗೆ ಅವಕಾಶ ಇಲ್ಲ. ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಮತೀಯವಾದಕ್ಕೆ ಪುಷ್ಟಿ ಕೊಡ್ತಾ ಇರೋದ್ರಿಂದ ಈ ಘಟನೆಗಳು ನಡೀತಾ ಇದೆ. ಒಳ್ಳೆಯದಲ್ಲ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ, ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಒಳ್ಳೆಯದಲ್ಲ. ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ರಾಜಕಾರಣವನ್ನು ಮಾಡೋದಲ್ಲಿ ನಿಸ್ಸೀಮರು. ಹಾಗಾಗಿ ಸಮಾಜದಲ್ಲಿ ಅಸೂಯೆ, ದ್ವೇಷ, ವೈಮನಸ್ಸು, ಸೌಹಾರ್ದತೆಯನ್ನು ಹಾಳು ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರು ಇತಿಹಾಸದಿಂದನೂ
ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಹಾಗಾಗಿ ಅಧಿಕಾರವನ್ನು ಪಡೆದಿರುವಂಥ ಈ ಕಾಂಗ್ರೆಸ್ ಸರ್ಕಾರ ನಿರ್ವಹಣೆಯನ್ನು ಮಾಡಲಿಕ್ಕೆ ವಿಫಲರಾಗಿರುವಂಥದ್ದು. ಇವತ್ತು ಕೊಲೆ, ಸುಲಿಗೆ, ರೇಪ್ ಏನೆಲ್ಲ ಘಟನೆಗಳು ನಡೀಬೋದು ಎಲ್ಲವೂ ಈ ಕಾಂಗ್ರೆಸ್ ಆಡಳಿತದಲ್ಲಿ ನಡೀತಿದೆ. ಅವರ ಎಲ್ಲರ ಆಡಳಿತದಲ್ಲೂ ನಡೆಯೋದು ಅದೇ ಅಲ್ವಾ ಸರ್? ನಡೀದೇ ಇರುವಂಥ ಸರ್ಕಾರಗಳನ್ನು ಒಂದಾದರೂ ತೋರಿಸ್ಬಿಡಿ, ಒಂದಾದರೂ ತೋರಿಸಿ ಇಂಥ ಸರ್ಕಾರದಲ್ಲಿ ಇಂಥದ್ದು ನಡೆದಿಲ್ಲ ಅಂತ ಹೇಳಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಲ್ಲರೂ ಹೇಳ್ತೀರಾ. ಬಂಟ್ವಾಳದಲ್ಲಿ ರೆಹಮಾನ್ ಕೊಲೆ ಪ್ರಕರಣ ಏನಿದೆ, ಸರ್ಕಾರದ ವಿರುದ್ಧ ಮುಸ್ಲಿಂ ಯುವ ಜನ ಈಗ ಒಕ್ಕೂಟ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಸರ್ಕಾರ, ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಪರಮೇಶ್ವರ್ಗೆ ಪೊಲೀಸ್ ಇಲಾಖೆ ಮೇಲೆ ಹಿಡಿತಾ ಇಲ್ಲ, ಇನ್ನೊಬ್ಬರು ಅತಿಥಿ ಉಸ್ತುವಾರಿ ಸಚಿವರು ಅಂತ ಕಿಡಿಕಾರಿದ್ದಾರೆ. ಹಂಗೆ ಅವ್ರವ್ರಿಗೆ ಆದಂಥ ಸಂದರ್ಭದಲ್ಲೇ ಅವರಿಗೆ ನೋವಾಗೋದು, ಬೇರೆದವರಿಗೆ ಆದಂಥ ಸಂದರ್ಭದಲ್ಲಿ ಇಲ್ಲ ಎಲ್ಲ ಸರಿ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ದ್ವೇಷ ಭಾಷಣ ಮಾಡಿದವರ ಮೇಲೆ ಶಿಸ್ತು ಕ್ರಮ. ಸರ್ಕಾರ, ಪೊಲೀಸರ ವಿರುದ್ಧ ಈಗ ಅಶ್ರಫ್ ಕಲ್ಲೆಗೆ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ಚಡ್ಡಿಯಲ್ಲಿ ಓಡಿಸುವಂತ ಕೆಲಸ ಇನ್ನು ಮುಂದೆ ಆಗ್ಬೇಕಾಗಿದೆ. ನಾವು ಅದನ್ನು ಖಂಡಿತ ಮಾಡ್ತೇವೆ. ಈ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು, ತುಳುನಾಡಿನಲ್ಲಿ ಹುಟ್ಟಿ ಬೆಳೆದಂತ ನಾವು ಬೇರೆ ಮಕ್ಕಳು ಇವತ್ತು ತಮಿಳುನಾಡಿನಲ್ಲಿ ಬಂದಂತ ವ್ಯಕ್ತಿ ಅವರು ಇಲ್ಲಿ ಆಡಳಿತ ಮಾಡ್ತಾರಂತೆ. ಆದ್ರೆ ಇಲ್ಲಿಯ ಜನರ ಪರಿಸ್ಥಿತಿ ಏನಾಗಿದೆ ಅಂತ ನಾವು ಇವತ್ತು ಮನವರಿಕೆ ಮಾಡಿಕೊಳ್ಬೇಕಾದಂತ ಅಗತ್ಯ ಇದೆ. ನಾನು ಇಷ್ಟೇ ಹೇಳ್ತಾ ಇದ್ದೇನೆ, ನನ್ನ ಸಹೋದರ ಹಿಂದೂ ಸಹೋದರರಲ್ಲಿ